ಓಕೆ, ಈಗ ಕಳೆದ ಹಲವು ದಿನಗಳಿಂದ ಬಹಳಷ್ಟು ಸದ್ದಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥ ಒಂದು ದೊಡ್ಡ ವಿಚಾರ ಅಂತ ಹೇಳಿದರೆ ಅದು ಟೌನ್ಶಿಪ್. ಯಾವ ಟೌನ್ಶಿಪ್ಪು? ಅದೇ ಬಿಡದಿ ಟೌನ್ಶಿಪ್ ಜಟಾಪಟಿ. HDK ರಣ DK ಕೂಲ್. ದಟ್ ಇಸ್ ದ ನ್ಯೂಸ್. HDK ಟೌನ್ಶಿಪ್ ಬ್ರಹ್ಮಾಸ್ತ್ರಕ್ಕೆ ಪ್ರತಿಕ್ರಿಯೆ ನೀಡೋಕೆ ಸಿಎಂ DK ಶಿವಕುಮಾರ್ ನಕಾರ. ರಾಶಿ ದಾಖಲೆ ಸಮೇತ HDK ದಾಳಿ ಮಾಡಿದ್ರು, DK ಮಾತ್ರ ಕೂಲ್. ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡದ ಕನಕಪುರ ಬಂಡೆ. ಬಹಿರಂಗ ಚರ್ಚೆ ಕರೆದಾಗ ಬರಲಿಲ್ಲ, ಈಗೇನು ಮಾತಾಡಲ್ಲ ನಾನು, ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳಿಂದ ಮಾತನಾಡಿಸ್ಲಿ, ಉತ್ತರ ಕೊಡೋಣ ಅಂತ HDKಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ DK ಶಿವಕುಮಾರ್. 4,500 ರೈತರು ಭೂಮಿ ಕೊಡಲ್ಲ ಅನ್ನುವ ವಿಚಾರಕ್ಕೂ ಕೂಡ DK ಕೂಲ್. ಐ ವಿಶ್ ದೆಮ್ ಅಂತ ಕೂಲ್ ಆಗಿ ಉತ್ತರಿಸಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ವಾಟ್ ವಿಲ್ ಯು ವಿಶ್ DK ಶಿವಕುಮಾರ್ ಜಿ? ಒಳ್ಳೆಯದಾಗಲಿ ಅಂತ. ಟೌನ್ಶಿಪ್ ಜಟಾಪಟಿ HD ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಈ ವಿಚಾರವನ್ನು ಒಂದು ಹೋರಾಟದ ವಸ್ತುವನ್ನಾಗಿ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಬಾರ್ದು ಅಂತಿಲ್ಲ, ನಿಜಕ್ಕೂ ರೈತರ ಪರವಾಗಿಯೇ ಏನಾದರೂ ಇದ್ದರೆ ಅದಕ್ಕೆ ನಾವಂತೂ ಸಹಮತವನ್ನು ಸೂಚಿಸ್ತೀವಿ. ಪ್ರತಿಯೊಬ್ಬರು ರೈತರಿಲ್ಲ ಅಂದರೆ ಇರೋಕ್ಕಾಗತ್ತೇನ್ರಿ ನಾವು? ಇಡೀ ಮತ್ತೊಂದು ಬೆಂಗಳೂರು ಮಾಡಲಿಕ್ಕೆ ಹೊರಟಿದ್ದಾರೆ ಅಲ್ವಾ? ಇಲ್ಲಿ ಜನದಟ್ಟಣೆ ಇದೆ, ನಿಜ. ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ಐಷಾರಾಮಿ ಬದುಕು ಅನ್ನೋದಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟ್, ಅಭಿವೃದ್ಧಿಯ ಮಾನದಂಡ ಬಹಳ ಬದಲಾವಣೆಯನ್ನು ಪಡೆದುಕೊಂಡಿದೆ ಅಲ್ವೇ? ನಾವು ಪ್ರಕೃತಿ ಇದ್ದರೆ ಅಭಿವೃದ್ಧಿ ಅಂತೀವಪ್ಪ. ಒಳ್ಳೆಯ ಫಲವತ್ತಾದ ಭೂಮಿ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಅಭಿವೃದ್ಧಿ ಅಂತ ಕರಿತೀವಿ. ಮಣ್ಣು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಅಭಿವೃದ್ಧಿ ಅಂತ ಕರಿತೀವಿ. ಗಾಳಿ, ಉತ್ತಮವಾದ ಗಾಳಿ, ಪರಿಶುದ್ಧ ಗಾಳಿ, ನಮ್ಮ ಉಸಿರಾಟಕ್ಕೆ ಒಳ್ಳೆಯ ಗಾಳಿ ಸಿಕ್ಕರೆ ಅದನ್ನು ನಾವು ಅಭಿವೃದ್ಧಿ ಅಂತ ಕರಿತೀವಿ ಅಲ್ವೇ? ಒಳ್ಳೆಯ ನೀರು, ಒಳ್ಳೆಯ ಆಹಾರ, ಯಾವುದು ಕಲುಷಿತ ಆಗದೆ ಇರುವಂಥದ್ದಿದ್ರೆ, ಸ್ವಚ್ಛ ಪರಿಸರ ಇದ್ದರೆ ನಾವು ಅದನ್ನು ಅಭಿವೃದ್ಧಿ ಅಂತ ಕರಿತೀವಿ ಕೂಡ. ಇದಿಷ್ಟೇ ಅಭಿವೃದ್ಧಿನ ಅಲ್ಲ. ಇದನ್ನು ಬಳಸಿಕೊಂಡು ನಾವು ಹೇಗೆ ನಮಗೆ ಹ್ಯೂಮನ್ ಪೊಟೆನ್ಷಿಯಲ್ ಅಂತ ಏನಿದೆ, ಆ ಪ್ರಕೃತಿ ಅಥವಾ ಅಗೋಚರ ಶಕ್ತಿ ನಮಗೇನು ಕೊಟ್ಟಿದೆಯೋ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದಿಷ್ಟು ಏನು ಸೌಲಭ್ಯಗಳು ಬೇಕಾಗುತ್ತವೆ, ಅದನ್ನು ಒದಗಿಸೋಕೆ ನೀವೇನು ಮಾಡ್ತಿದ್ದೀರಾ ಮಾಡಿ. ಆದರೆ ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಆನ್ ವಾಟ್ ಕಾಸ್ಟ್, ಎಟ್ ವಾಟ್ ಕಾಸ್ಟ್ ಅನ್ನೋದನ್ನು ಗಮನಿಸಬೇಕಲ್ವಾ? ಆದರೆ HD ಕುಮಾರಸ್ವಾಮಿ ಅವರಾಗಿರ್ಬೋದು ಮತ್ತು ಬೇರೆ ಯಾರೇ ಆಗಿರ್ಬೋದು, ಅಲ್ಲಿ ರೈತರಾಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿರುವಂಥವರೇ ಪ್ರಕೃತಿ ಪ್ರೇಮಿಗಳಿರಬಹುದು, ವಿರೋಧಿಸ್ಬೋದು, ನಾವು ಹೇಳಲ್ಲ. ಆದರೆ ನಿಮ್ಮ ಇಂಟೆನ್ಷನ್ ಸ್ವಚ್ಛವಾಗಿದೆಯಾ, ನಿಮ್ಮ ಉದ್ದೇಶ ಸದುದ್ದೇಶವಾಗಿದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಓಕೆ, ರಾಜಕಾರಣದಲ್ಲಿ ನೀವು ಮಾತಾಡ್ತೀರಾ, ಅವ್ರು ಮಾತಾಡ್ತೀರಾ, ಎಬ್ರು ಮಾತಾಡೋದನ್ನು ತೋರಿಸ್ತೀವಿ. ಇವರೇನಾದರೂ ನೀವು ಕಮೆಂಟ್ ಮಾಡಿದರೆ ನಾವು ಇನ್ನೊಬ್ರಿಗೂ ಕೇಳ್ತೀವಿ, ನೋಡ್ರಿ ಅವ್ರು ಹಿಂಗಂದ್ರು ಏನಂತೀರಾ ಅಂತ ಕೂಡ ನಾವು ಕೇಳ್ತೀವಿ. ಆದರೆ ಇಷ್ಟಕ್ಕೆ ಮುಗಿಬಾರ್ದು ಅನ್ನೋದು ಅಶ್ವವೇಗ ಇಂಟೆನ್ಷನ್. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತನಾಡಿದ್ದಾರೆ, ಯಾರ್ಯಾರು ಬನ್ನಿ ಕೇಳಿಸ್ಕೊಳ್ಳೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ನಾನೇನು ಮಾತಾಡೋದಿಲ್ಲ, ಕರ್ದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ನಾನೇನು ಮಾತಾಡೋದಿಲ್ಲ, ಕರ್ದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ನಾನೇನು ಮಾತಾಡೋದಿಲ್ಲ, ಕರ್ದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ನಾನು ಕರೆದಾಗ ಬಂದಿಲ್ಲ. ಆಮೇಲೆ ಅನುಭವಿ ರಾಜಕಾರಣಿಗಳಿಂದ ಮಾತನಾಡಿಸ್ಲಿ. ನೋಡಿ, 3 ಸ್ಟೇಟ್ಮೆಂಟ್ಗಳನ್ನು ಬಹಳ ನಾವು ಗಂಭೀರವಾಗಿ ಗಮನಿಸಬೇಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಈಗ ಬರೀ ಮುಖ್ಯಮಂತ್ರಿ ಅಲ್ಲ DK ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ ಕೂಡ ಆಗಲಿಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗೆ ಪಕ್ಷ ತಯಾರಿ ಜೊತೆಗೆ
ತಾವು ಕೂಡ ತಯಾರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಳಸ್ತಾ ಇರುವಂಥ ಶಬ್ದಗಳು, ಪದಪ್ರಯೋಗ ರಾಜಕಾರಣದಲ್ಲಿ ರಾಜಕಾರಣನೇ ಅಂತಲ್ಲ, ಪ್ರತಿಯೊಂದು ಕೂಡ ಹಾಗೆ ಅಲ್ವೇ. ಇವತ್ತೇನು ಮಾತನಾಡ್ತೀವಿ ಅನ್ನೋದು ಮುಂದಿನ ನಮ್ಮ ಗುರಿಗೆ ಪೂರಕವಾಗಿದೆಯಾ ಅನ್ನೋದನ್ನು ನೋಡ್ತೀವಿ. ಈಗ ಆಯಿತು ಒಳ್ಳೆಯದಾಗಲಿ ಅಂಥೇಳಿ ಈಗ ಹೇಳ್ತೀವಲ್ಲ, ಆಯ್ತಪ್ಪ ಒಳ್ಳೆಯದಾಗಲಿ ನಿಮಗೆ ಅಂಥೇಳಿ ನೆಗ್ಲೆಕ್ಟ್ ಮಾಡೋದು, ನಿನ್ನ ಮಾತಿಗೆ ನಾವು ಬೆಲೆ ಕೊಡಲ್ಲ ಅಂತ. ನಾವು ಕರೆದಾಗ ಬರಲಿಲ್ಲ ಅನ್ನೋದನ್ನು ಈಗ ಅವರು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ, ಸಿಕ್ಕಿದ್ದೇ ಚಾನ್ಸು ಅಂತ. ಇದು ಪಾಲಿಟಿಕ್ಸ್. ಇನ್ನೊಂದೇನು ಹೇಳಿದರು, ಅನುಭವಿ ರಾಜಕಾರಣಿಗಳಿಂದ ಮಾತನಾಡಿಸ್ಲಿ ಅಂತ. ಅಂದರೆ HD ಕುಮಾರಸ್ವಾಮಿ ಅವರೇ, ನೀವು ಅನುಭವಿಗಳಲ್ಲ, ಅನನುಭವಿಗಳು ಅನ್ನುವ ಮೆಸೇಜ್ನ ಪೊಲಿಟಿಕಲ್ ಆಗಿ ರವಾನೆ ಮಾಡ್ತಾ ಇರೋದು DK ಶಿವಕುಮಾರ್. ಇದು ಅವರ ವರಸೆ. ಅಂದರೆ ಅನುಭವಿಗಳು ದೊಡ್ಡ ದೊಡ್ಡವ್ರು ಮಾತನಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದೇ ಮಾತನ್ನು ಹೇಳ್ತಾಯಿದ್ರು, ಆ ಹುಡುಗನಿಗೆಲ್ಲ ನಾನು ಮಾತಾಡಲ್ಲ ಅನ್ನೋ ಮಾತುಗಳನ್ನು. ಅಂದರೆ ಇವೆಲ್ಲವೂ ಕೂಡ ತಂತ್ರಗಾರಿಕೆ ಮತ್ತು ಅವರ ಕೌಶಲ್ಯಗಳು ಅಂತ ಹೇಳ್ಬೋದು. ಅಂದರೆ ಹೇಗೆ ಒಬ್ಬ ವ್ಯಕ್ತಿಯನ್ನು ಎದುರಿಸ್ತಾರೆ ಅನ್ನೋದಕ್ಕೆ ಇದು ರಾಜಕೀಯ ನಾಯಕರ ಉದಾಹರಣೆ. DK ಶಿವಕುಮಾರ್ ಅದರಲ್ಲಿ ಬಹಳ ನಿಷ್ಣಾತರಾಗ್ತಾ ಇದ್ದಾರೆ. ಮುಂಚೆಯಿಂದನೂ ಆ ನಿಷ್ಣಾತರಾಗಿದ್ದಕ್ಕೆ ಇವತ್ತು ಈ ಉನ್ನತ ಪದವಿಯನ್ನು ರಾಜ್ಯದಲ್ಲಿ ಅವರು ಅಲಂಕರಿಸಿರೋದು. ಎಲ್ರಿಗೂ ಇಚ್ಛೆಗಳಿರುತ್ತವೆ. ಇನ್ನು ಕೆಲವರು ಹೇಳ್ತಿರ್ತಾರೆ, ನಾನು 3 ಸರಿ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದೆ ಅಂತ ಹೇಳ್ತಾರೆ, ಆಗಿಲ್ಲ. ಇನ್ನು ಕೆಲವರು ನಾನು ಆಗ್ಬೋದಾಗಿತ್ತು ಲಾಸ್ಟ್ ಟೈಮು ಯಾವಾಗ ಅಂತ ಅನ್ನೋರು ವಿವಿಧ ಪಕ್ಷಗಳಲ್ಲಿ ಇದ್ದೇ ಇರ್ತಾರೆ ಅಲ್ವೇ. ಆದರೆ ಎಲ್ಲರೂ ಯಾಕಾಗಲ್ಲ, ಇವ್ರು ಯಾಕಾದರು ಅನ್ನೋದಕ್ಕೆ ಈ ಎಲ್ಲ ತಂತ್ರಗಾರಿಕೆ, ಎದೆಗಾರಿಕೆ ಮತ್ತು ಇನ್ನೇನು ಎಚ್ಚರಿಕೆ, ಮನವರಿಕೆ ಎಲ್ಲವೂ ಕೂಡ ಅವರು ಅದನ್ನು ರೂಢಿಸ್ಕೊಂಡಿರ್ತಾರೆ, ಜನಮನ್ನಣೆಯನ್ನು ಹೇಗೆ ಗಳಿಸ್ಕೊಳ್ಬೇಕು ಅಂಥೇಳಿ. ಓಕೆ, ಒಟ್ಟಿನಲ್ಲಿ DK ಶಿವಕುಮಾರ್ ಅವರ ಮಾತಿದು ಓವರಾಲ್ ಸಮ್ಮರಿ ಏನಂತ ಹೇಳಿದರೆ, ಆ ಸುದ್ದಿದು ನೀವೇನಾದರೂ ಮಾಡ್ಕೊಳ್ಳಿ, ನಾನು ಮಾಡಿದ್ದೇ ಮಾಡೋದು, ನಾನೇನು ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡೋದು, ನಾನು ಆನೆ ನಡೆದಿದ್ದೆ ಹಾದಿ ಅಂತಾರಲ್ಲ ಹಂಗೆ ಹೋಗ್ತೀನಿ ಅನ್ನುವ ಮೆಸೇಜ್ನ ರವಾನೆ ಮಾಡ್ತಾ ಇದ್ದಾರೆ. ಆದರೆ ವಾಟ್ ಶುಡ್ ಬಿ ಅವರ್ ಕನ್ಸರ್ನ್, ನಮ್ಮ ಕಾಳಜಿ ಯಾವ ರೀತಿ ಇರಬೇಕು? ನಿಜಕ್ಕೂ ಅಲ್ಲಿಯ ರೈತರಿಗೆ ತೊಂದರೆ ಆಗ್ತಾ ಇದೆಯಾ? ನಿಜಕ್ಕೂ ಅದು ಫಲವತ್ತಾದ ಭೂಮಿನ? ಅಷ್ಟು ದೊಡ್ಡ ಮಟ್ಟದ ಜಾಗದಲ್ಲಿ ಗ್ರೇಟರ್ ಬೆಂಗಳೂರು ಇಂಟಗ್ರೇಟೆಡ್ ಅಥಾರಿಟಿ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಇದು ನಿಜಕ್ಕೂ ಅಲ್ಲೇ ಆಗಬೇಕಾ ಅಥವಾ ಬೇರೆ ಕಡೆ ಎಲ್ಲ ಮಾಡಿದರೆ ಆಗುತ್ತಾ? ನೀವು ಕರೆಕ್ಟು, ದೇಶದಲ್ಲೇ ಒಂದು AI ಚಾಲಿತ ನಗರವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ, IT BT ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಏನು ಬೆಂಗಳೂರನ್ನು ಗುರುತಿಸುವ ನಿಟ್ಟಿನಲ್ಲಿ ನೀವು ಮುಂದಾಗ್ತಾ ಇದ್ದೀರಿ. ಆದರೆ ಎಟ್ ವಾಟ್ ಕಾಸ್ಟ್ ಅನ್ನೋದಷ್ಟೇ ನಮ್ಮ ಪ್ರಶ್ನೆ.